ಇವತ್ತು ಕಾರ್ಯಕ್ರಮ ನಾನು ಹುಟ್ಟಿದ ಹಬ್ಬದಂದು ಎಲ್ಲೋ ಹೊರಗಡೆ ಹೋಗದೆ ನನ್ನ ಹುಟ್ಟುಹಬ್ಬನ ನಮ್ಮ ವಾರ್ಡಿನ ಜನತೆ ಸಮ್ಮುಖದಲ್ಲೇನೆ ನನ್ನ ಚೊಚ್ಚಲ ಸಂಸ್ಥೆಯಾದ ಸಹಾಯ ಹಸ್ತ ಸೇವಾ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷದಂತೆ ಈಗಾಗಲೇ 18 ವರ್ಷಗಳಿಂದ ನಮ್ಮ ವಾರ್ಡಿನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಯಾರು SSLC ಮತ್ತು PUC ಯಲ್ಲಿ 90 ಅದಕ್ಕಿಂತ ಹೆಚ್ಚಿಗೆ ಅಂಕ ಪಡೆದ ಮಕ್ಕಳುಗಳಿಗೆ ಒಂದು ಅವ್ರನ್ನ ಕರೆದು ಸನ್ಮಾನಿಸಿ ಪ್ರತಿಭಾ ಪುರಸ್ಕಾರ ಮಾಡಿ ಅವ್ರಿಗೆ ಒಂದು ಸಹಾಯಧನ ನೀಡಿ ಮಾಡುವಂತ ಕೆಲಸನ ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀನಿ. ಅದಲ್ಲದೆ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ನಮ್ಮ ನಿಶ್ಚಲಾನಂದ ಮಹಾಸ್ವಾಮಿಗಳು ಆಗಮಿಸಿ ಆಶೀರ್ವಚನ ನೀಡಿ, ಅಲ್ಲದೆ ನಮ್ಮ ಜನಸ್ನೇಹಿ ಶಾಸಕರಾಗಿರುವಂತಹ ಆರ್ ಮಂಜುನಾಥ್ ಅವರು ಮತ್ತು ನಮ್ಮ ಸರಳ ಸಜ್ಜನಿಕೆ ನಾಯಕರಾದಂತಹ ಅಂದಾನಪ್ಪನವರು, ಹಾಗಲ್ಲದೆ ಶಿವಣ್ಣನವರು, ನರಸಿಂಹಮೂರ್ತಿ ಅವರು, ಭೈರಪ್ಪನವರು, ತುಂದಾಜಿ ಅವರು, ಮಹಿಳಾ ಅಧ್ಯಕ್ಷರಾದಂತಹ ಛಾಯಾ ಮೇಡಮ್ ಅವರು, ಎಲ್ಲರೂ ಸುಮಾರು ಸಾವಿರಾರು ಜನ ಬಂದು ಈ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ಈ ನನ್ನ ಹೃತ್ಪೂರ್ವಕ ವಂದನೆಗಳು. ಅದಲ್ಲದೆ ನಮ್ಮ ವಾರ್ಡಿನ ಎಲ್ಲಾ ಜನತೆಗಳು ಇವತ್ತು ಬಂದು ನನಗೆ ಆಶೀರ್ವದಿಸಿ ಹೋಗಿದ್ದಾರೆ. ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಏನಕ್ಕೆ ನಾನು ಪ್ರತಿಭಾ ಪುರಸ್ಕಾರ ಏನಕ್ಕೆ ಅನ್ನಿಸ್ತು ಅಂದ್ರೆ, ನಮ್ಮ ಓದಿನ ಕಾಲಗಳಲ್ಲಿ ಕಾಲದಲ್ಲಿ ನಮ್ಗೆ ಒಂದು ಪೆನ್ನು ಪೆನ್ಸಿಲ್ ತಗೊಳಕೇನೆ ಕಷ್ಟ ಆಗಿರುವಂತ ಕಾಲ. ಅದಲ್ಲದೆ ನಾವು ಹಳ್ಳಿಗಾಡಿಂದ ಬಂದಂತ ಜನ ಒಂದು ನಗರದಲ್ಲಿ ಓದಕ್ಕೆ ಅಂತ ಬಂದು PUC ಮುಗಿಸ್ಕೊಂಡು ಡಿಗ್ರಿ ಓದ್ತಾ ನಮ್ಗೇನು ಅವಾಗೆಲ್ಲ 300 ರೂಪಾಯಿ 400 ರೂಪಾಯಿ ಫೀಸ್ ಇತ್ತು. ನಾನು ಡಿಗ್ರಿ ಮುಗಿಸಾದ್ಮೇಲೆ ಮುಂದಿನ ವಿದ್ಯಾಭ್ಯಾಸ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ನಾನು ಲಾ ಕಾಲೇಜ್ಗೆ ಅಡ್ಮಿಷನ್ ಮಾಡ್ಬೇಕು ಅಂದ್ರೆ 750 ರೂಪಾಯಿ ದುಡ್ಡು ಕೊಡ್ಬೇಕಾಯ್ತು. ಆದ್ರೆ 750 ರೂಪಾಯಿ ಕಟ್ಟಕ್ಕಾಗಿದೆ. ಅವತ್ತು ನಾವು ಓದಿನ ಅಲ್ಲಿಗೆ ಕುಂಠಿತಗೊಳಿಸ್ತಾ. ಅದೇ ರೀತಿ ನಾನು ಏನು ಅಂತಂದ್ರೆ, ಈ ನಮ್ಮ ವಾರ್ಡಿನ ಜನತೆಗೆ ಎಲ್ಲಾ ಮಕ್ಕಳುಗಳು ಅವತ್ತು ಸುಮಾರು ಇದ್ರು, ಇವತ್ತೆಲ್ಲರೂ ಒಂಥರ 90, 98, 99, 625 ತೆಗೆದಿರುವಂತ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ನಮ್ಮ ವಾರ್ಡಲ್ಲವ್ರೆ. ಅವ್ರಿಗೆ ನಮ್ಮಿಂದ ಏನಾದ್ರು ಒಂದು ಸಣ್ಣ ಸಹಾಯ ಮಾಡ್ಬೇಕು ಅಂತ ಇವತ್ತು ನಾನು ಅದನ್ನ ಯೋಚನೆ ಮಾಡಿ ಅವರೇ ಕೊಟ್ಟಿರೋ ಭಿಕ್ಷೆ ನಮ್ಗೆ. ಯಾಕೆಂದ್ರೆ ನಾನು ಒಬ್ಬ ಕೇಬಲ್ ಆಪರೇಟರ್. ಪ್ರತಿ ಮನೆಯಲ್ಲೂ ಅವರು ನನಗೆ ಪ್ರತಿ ತಿಂಗಳು 200 ಕೊಟ್ರು, 100 ಕೊಟ್ರು, 300 ಕೊಟ್ರು. ಅವ್ರು ಕೊಟ್ಟಿರುವಂತ ದುಡ್ಡಲ್ಲೇನೆ ನಾವು, ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು ಎಲ್ಲ ಬೆಳೆದಿದ್ದೀವಿ. ಅದನ್ನ ನಾನು ಅವ್ರಿಗೆ ವಾಪಸ್ ಏನಾರ ಒಂದು ಸಣ್ಣದಾಗಿ ಸಹಾಯ ಮಾಡ್ಬೇಕಲ್ಲ ಅಂತ ಹೇಳಿ ಅದನ್ನ ವಿದ್ಯಾರ್ಥಿಗಳಿಗೆ ಕೊಡೋಣ, ಶಾಲಾ ಮಕ್ಕಳುಗಳಿಗೆ ಶಾಲಾ ಸಾಮಗ್ರಿಗಳನ್ನ ಕೊಡೋಣ, ಏನೋ ವಯಸ್ಸಾದವ್ರಿಗೆ ಕಂಬಳಿ, ಈ ಚಳಿಗಾಲ ಬರ್ತಾ ಇದೆ, ಕಂಬಳಿ ಕೊಡೋಣ, ಊಟ ಹಾಕೋಣ ಅಂತ ಹೇಳಿ ಒಂದು ಪ್ರತಿ ಹುಟ್ಟುಹಬ್ಬ ದಿವಸ ಇದೊಂದು ಕಾರ್ಯಕ್ರಮ ಇಟ್ಕೊಂಡು ಅದು ಸ್ನೇಹಿತರುಗಳು GBAಗೆ ಹೇಳ್ತಾರೆ. ಏನು ಅಂತ ಅಂದ್ರೆ, ಇದು ಹೆಂಗೆ ಬೆಳೆದು ಬಂತು ಅಂತಂದ್ರೆ, ಫಸ್ಟ್ ನಾವು ಏನೋ ಒಂದು ಸಣ್ಣ ಸಹಾಯ ಮಾಡಕ್ ಹೋಗ್ತೀವಿ ಜನಕ್ಕೆ. ಅದು ಇದು ಪುಸ್ತಕ, ಪೆನ್ನು, ಪೆನ್ಸಿಲ್ ಮಾಡಕ್ ಹೋದಾಗ ಹಂಗೇನೆ ಜನಗಳು ನಮ್ಮ ಮನೆ ಮುಂದೆ ಲೈಟ್ ಇಲ್ಲ, ನೀರ್ ಬರ್ತಾ ಇಲ್ಲ, ಮೋರಿ ಕಟ್ಕೊಂಡೈತೆ, ರಸ್ತೆ ಸರಿ ಇಲ್ಲ ಅಂತ ಇವೆಲ್ಲ ನಮ್ಮ ಬಳಿಗೆ ಬಂದಾಗ ಅವ್ನು ಏನಾರ ಮಾಡಿ ಏನಾರ ಕೆಲಸ ಮಾಡಿಸ್ಲೇಬೇಕಲ್ಲ ಅಂತ ಹೇಳಿ ಅವಾಗ ನಾವು ನಮ್ಮ ಶಾಸಕರಿಗೆ ಬೆಂಬಲ ಕೊಟ್ಟಿದ್ದೋ. ಈಗ ಅವ್ರು ಏನ್ ಹೇಳ್ತಾರೆ ಅಂತ, ಜನ ನೀವು ಒಂದ್ಸತಿ ಏನಾರ ಒಂದು ಇದನ್ನ ಮಾಡಿದ್ರೆ ಇದಾಗುತ್ತೆ ಅಂತ ಹೇಳ್ತಾರೆ. ಅದರಿಂದ ನಾವು ಮುಂದಿನ ದಿವಸಗಳಲ್ಲಿ ಈ ಏನೇ ಒಂದು ಸರ್ಕಾರಿ ಕೆಲಸಗಳನ್ನ ಮಾಡಿಸ್ಬೇಕು ಅಂದ್ರೆ ಅಧಿಕಾರ ಇರಬೇಕು ಅಂತ ಒಂದು ಉದ್ದೇಶಕ್ಕೆ ಆಯ್ತು. ನೀವೇನಾರ ಮೆಚ್ಚಿದ್ರೆ, ಒಪ್ಪಿದ್ರೆ ಅಂತ ಮುಂದಿನ ದಿವಸ ಚುನಾವಣೆಯಲ್ಲಿ ಏನಾದ್ರು ಅವಕಾಶ ಕೊಟ್ರೆ ನಾನು ನಿಮ್ಗೆ ಕೆಲಸ ಮಾಡಕ್ ಸಿದ್ಧ ಅಂತ ಹೇಳಿದ್ದೀನಿ ಅವ್ರಿಗೆ. ಒಟ್ಟು ಇವತ್ತು 138 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿದ್ದೀವಿ. ಎಲ್ಲರೂ 90 ಅದ್ರ ಮೇಲ್ಪಟ್ಟವರು ಮಾತ್ರ, ಎಲ್ಲ ನಮ್ಮ ವಾರ್ಡಿನ ವಿದ್ಯಾರ್ಥಿಗಳು ಮಾತ್ರ. ರಾಜಗೋಪಾಲ್ ನಗರ ಮತ್ತು ಪೀಣ್ಯ ಕೈಗಾರಿಕಾ ಪ್ರದೇಶ ರಾಜೇಶ್ವರಿ ನಗರ ವಾರ್ಡಿನ ವಿದ್ಯಾರ್ಥಿಗಳು ಮಾತ್ರ. GBA ಈಗ ಸದ್ಯಕ್ಕೆ GBA ಚುನಾವಣೆ ಮುಂದೂಡಿದ್ದಾರೆ. ಅದ್ರ ಬಗ್ಗೆ ನಮ್ಮ ನಾಯಕರುಗಳು ಇದ್ದಾರೆ. ಅವ್ರು ಯಾರೋ ಯೋಚನೆ ಮಾಡಿ ಅವಕಾಶ ಮಾಡಿಕೊಟ್ರೆ ಅದನ್ನು ನೋಡೋಣ. ರುದ್ರೇಗೌಡರಿಗೆ ಪಕ್ಷ ಮುಖ್ಯ ಇಲ್ಲ, ನಮ್ಗೆ ಏನೇಂದ್ರೆ ಸೇವೆ ಮುಖ್ಯ. ಯಾವ ಪಕ್ಷದಲ್ಲಿ ಅವಕಾಶ ಕೊಟ್ರು ನಾವು ಕೆಲಸ ಮಾಡಕ್ಕೆ ರೆಡಿ ಇದ್ದೀವಿ. ದಯವಿಟ್ಟು ಸ್ಥಳಾವಕಾಶ ಮಾಡಿಕೊಡಿ. ಸೋದರ ಸಮಾಜದ ರುದ್ರೇಗೌಡರು ಪ್ರತಿ ವರ್ಷ 10 ವರ್ಷ ಸತತವಾಗಿ ವಿದ್ಯಾರ್ಥಿಗಳ ಮಿತ್ರರಾಗಿ, ಯಾರಿಗೆ ಧ್ವನಿ ಇಲ್ಲ ಅವರಿಗೆ ಧ್ವನಿಯಾಗಿ ಇವತ್ತು ಬಡವರ ಕಷ್ಟ ಜೊತೆಯಲ್ಲಿ ಇವತ್ತು ನಮ್ಮ ಸ್ನೇಹಿತರಾದ ರುದ್ರೇಗೌಡರು ಒಂದು ಅರ್ಥಪೂರ್ಣವಾದಂಥ ಇವತ್ತು ಆಚರಿಸಿದ್ದಾರೆ. ತಾಯಿಯವರಿಗೆ ಸಕಲ ಸಮೃದ್ಧಿ, ಆರೋಗ್ಯ, ಐಶ್ವರ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ನಮ್ಮವರ ಆಶೀರ್ವಾದದಿಂದ, ನಮ್ಮ ವಿಜ್ಞಾನವರ ಆಶೀರ್ವಾದದಿಂದ ಮುಂದಿನ
ಇನ್ನು ಜಿ.ಬಿ. ಎಲೆಕ್ಷನಲ್ಲಿ ಅತ್ಯಧಿಕ ಮತಗಳಿಂದ ಜೈ ಗಳಿಸ್ತಾನೆ ಅಂತ ಸಂದರ್ಭದಲ್ಲಿ ಕಂಠಘೋಷವಾಗಿರ್ತಾರೆ. ಯಾಕಂದರೆ ನಾನು ಈ ಭಾಗದಲ್ಲಿ ಸದಸ್ಯನಾಗಿದ್ದ ನಮ್ಮ ದಯವಿಟ್ಟು ಆದವ್ರು ಕೆಳಗಡೆ ಇಳಿರಿ. ಆಗಿರೋರು ಇಲ್ಲ ಅಂತಲ್ಲ, ಪ್ರೀತಿಯಿಂದ ಕೇಳ್ಕೊಂಡು ದಯವಿಟ್ಟು ಆದವ್ರು ಹೇಳಿದ್ರೆ ಪಾಪ ಮಹಿಳೆಯರೆಲ್ಲ ಹಿಂದೆ ತುಂಬಾ ಜನ ಇದ್ದಾರೆ. ವರ್ಷದ ಸತತವಾಗಿ ನಾವೆಲ್ಲರಿಗೂ ಗೌರವವನ್ನು ಕೊಡಬೇಕು. ದಯವಿಟ್ಟು ಕಷ್ಟ ಸುಖ ಆಗ್ತಾ ಇದ್ರೆ ಭಗವಂತ ಅವರಿಗೆ ಒಳ್ಳೇದು ಮಾಡಿ ಅಂತ ಈ ಸಂದರ್ಭದಲ್ಲಿ ದಯವಿಟ್ಟು ಆದವ್ರು